ಹೊಸ ವರ್ಷದ ಸಂಭ್ರಮದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಸರ್ಕಾರ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಹಾಗೆಯೇ ಎಲ್ಲರೂ ಕೂಡ ಸದನದಲ್ಲಿ ಗದ್ದಲ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. 2 ತಿಂಗಳು ಮಿಸ್ ಆಗಿದೆ ಗೃಹಲಕ್ಷ್ಮಿ ಹಣ ಅಂತ ಹೇಳಿ. ಅದು ಸೇರಿ ಒಟ್ಟು ಟೋಟಲ್ ಆಗಿ 5 ತಿಂಗಳದ್ದು ಕೊಡಬೇಕಾಗಿತ್ತು. ಅಂದರೆ ಟೋಟಲ್ ಆಗಿ 10,000 ಹಣವನ್ನು ಕೊಡಬೇಕಾಗಿತ್ತು. ಇವರು 2,000ನ ಕೊಡೋಕ್ಕೇ 2-3 ತಿಂಗಳು ಟೈಮ್ನ ತಗೊತಾ ಇದ್ದಾರೆ. ಇನ್ನು 10,000 ಎಲ್ಲಿ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದೇ ಗ್ಯಾರಂಟಿ ಇರಲಿಲ್ಲ. ಅವ್ರನ್ನ ಕೇಳಿದಾಗ ಕೂಡ ಅವ್ರು ಹೇಳಿದ್ದು ಒಂದೇ, ಆಗ್ತೀವಿ ಆಗ್ದಂಗಿರಲ್ಲ, ಆದರೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇದ್ರು. ಆದರೆ ಈಗ ಒಂದು ವಾರದ ಮುಂಚೆ ಹೇಳ್ತಾ ಇದ್ರು 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಎಲ್ಲರಿಗೂ ಅಂತ. ಸದನದಲ್ಲಿ ಅಶೋಕ್ ಅವರು ವಿತ್ ಪ್ರೂಫ್ ಸಮೇತವಾಗಿ ತಗೊಂಡ್ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಹಾಗೂ CM ಸಿದ್ದರಾಮಯ್ಯ ಸರ್ ಅವ್ರಿಗೂ ಪ್ರೂಫ್ ಸಮೇತ ತೋರಿಸಿದ್ರಿಂದಾಗಿನೇ ಅವರು ಒಪ್ಕೊಂಡಿದ್ದು. ಹೌದು, ಮಿಸ್ ಆಗಿದೆ, ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿ. ಅಕಸ್ಮಾತ್ ಏನಾದರೂ ಅವ್ರೇನಾದರೂ ತೋರಿಸಿಲ್ಲ ಅಂತಂದಿದ್ರೆ ಅದು 2 ತಿಂಗಳದ್ದು ಹಣ ಬರ್ತಾನೆ ಇರಲಿಲ್ಲ. ಇದರಿಂದಾಗಿನೇ ಎಲ್ಲ ಗೃಹಲಕ್ಷ್ಮಿಯರಿಗೂ ಆಶ್ಚರ್ಯನೂ ಆಯಿತು, ಅದೇ ರೀತಿಯಾಗಿ ಖುಷಿ ಕೂಡ ಆಯಿತು. ಇನ್ನು 10,000 ರೂಪಾಯಿ ಬರುತ್ತಲ್ಲ ಅನ್ನೋ ಒಂದು ದೊಡ್ಡ ಖುಷಿ ಸಿಕ್ತು. ಆದರೆ ಎಲ್ಲರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಕೇವಲ ಎಲ್ಲೋ ಒಬ್ರೊಬ್ಬರಿಗೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರನೇ ಬಂದಿತ್ತು. ಸುಮಾರು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರು, ನಮಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತ. ಸುಮಾರು ಜಿಲ್ಲೆಗಳಿಗೆ ಹಣ ಬಂದಿರಲಿಲ್ಲ. ಆದರೆ ಹೊಸ ವರ್ಷದಲ್ಲಿ ಗ್ಯಾರಂಟಿಯಾಗಿ ನಾವು ಹಾಕೇ ಹಾಕ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ಅದ್ರ ಪ್ರಕಾರವಾಗಿ ಎಲ್ಲರೂ ಕೂಡ 4,000 ಬರುತ್ತಾ, 10,000 ಬರುತ್ತಾ ಅಂತ ಎಲ್ಲರೂ ಕೂಡ ಕಾಯ್ತಾ ಕೂತಿದ್ರು. ಆದರೆ ಅವರಿಗೆ ಗುಡ್ ನ್ಯೂಸ್ ಆಗಿ ಸಿಕ್ಕಿದ್ದು ಏನಪ್ಪ ಅಂತಂದರೆ, ಇನ್ನೇನು 2,000 ಮಾತ್ರ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ 2,000 ಅಕೌಂಟಿಗೆ ಬಂದು ಬೀಳ್ತಾ ಇದೆ ಅಂತ ತಿಳಿಸ್ಲಾಗ್ತಿದೆ. ನವಂಬರಲ್ಲಿ ಇರಬೇಕಾದ್ರೇ 5 ತಿಂಗಳು ಹಣ ಕೊಡಬೇಕಾಗಿತ್ತು ಅವರು, ಅಂದರೆ 10,000ನ ಕೊಡಬೇಕಾಗಿತ್ತು. ಆದರೆ ಇವಾಗ ಅವ್ರು ಕೊಟ್ಟಿರೋದು ವರ್ಷದ ಕೊನೆಯಲ್ಲಿ ಡಿಸೆಂಬರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅವಾಗ 1 ತಿಂಗಳದಷ್ಟೇ ಕೊಟ್ಟಿರೋದ್ರಿಂದಾಗಿ ಮತ್ತೆ ಅವ್ರಿಗೆ ಇವಾಗ 5 ತಿಂಗಳು ಹಣ ಮತ್ತೆ ಹಾಗೆ ಬ್ಯಾಲೆನ್ಸ್ ಆಗಿ ಉಳ್ಕೊಳ್ಳುತ್ತೆ. ಹಂಗಾದ್ರೆ ಮತ್ತೆ 10,000 ಹಣ ಅವ್ರು ಕೊಡಲೇಬೇಕಾಗುತ್ತೆ. ಹೀಗೆ ಇದ್ರ ಜೊತೆಗೇನೆ ಇನ್ನು ಯಾವಾಗ ಎಷ್ಟೆಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ 2,000 ಗೃಹಲಕ್ಷ್ಮಿ ಹಣ ಬಂದಿರೋದ್ರಿಂದಾಗಿ ಹೊಸ ವರ್ಷ ಹಬ್ಬ ಆಚರಣೆ ಮಾಡೋರ್ಗಾಗ್ಬೋದು, ಅಥವಾ ಬೇರೆ ಏನಾದರೂ ತೊಂದರೆಯಲ್ಲಿ ಇದ್ದು ಅದಕ್ಕಾಗಿ ಕಾಯ್ತಾ ಇರೋರ್ಗಾಗ್ಬೋದು, ತುಂಬಾ ಅನುಕೂಲ ಆಗುವಂಥದ್ದು. ತುಂಬ ಜನ ಖುಷಿ ಪಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೋಸ್ಕರವಾಗಿ 2,000ನಾದರೂ ಕೊಡ್ತಾ ಇದೆಯಲ್ಲ ಅಂತೇಳಿ. ಇನ್ನು ಕೆಲವು ಜನ ಬೇರೆ ಸರ್ಕಾರ ಆಗಿದ್ರೆ ಅದು ಕೊಡ್ತಿರ್ಲಿಲ್ಲ ಅನ್ನೋ ಬೈಕೊಳ್ಳೋರು ಸುಮಾರು ಜನ ಇದ್ದಾರೆ. ಹಾಗೆ ಇನ್ನು 5 ತಿಂಗಳ ಹಣ 2 ತಿಂಗಳು ಮೋಸ ಮಾಡಿಬಿಟ್ರು, ನಮಗೆ ಗೊತ್ತೇ ಆಗಲಿಲ್ಲ ಅಂತ ಬೈಕೊಳ್ಳೋರು ಸುಮಾರು ಜನ ಇದ್ದಾರೆ. ಹಾಗೆ ಇನ್ನು 10,000 ಹಣ ಯಾವಾಗಪ್ಪ ಕೊಡ್ತಾರೆ, ಇವರು ಒಂದೊಂದು ತಿಂಗಳದೇ 2,000 ಕೊಡ್ತಾರಲ್ಲ, ಇನ್ನು 10,000 ಇನ್ನು ಯಾವಾಗ ಕೊಡ್ತಾರೆ, ಒಂದೊಂದೇ ಸರಿ 4,000 ಹಾಕ್ಬಾರ್ದಾ, ನಮಗೂ ಪ್ರಾಬ್ಲಮ್ ಕಷ್ಟ ತುಂಬ ಜಾಸ್ತಿ ಇದೆ ಅನ್ನೋ ಬೈಕೊಳ್ಳೋರು ತುಂಬ ಜನ ಇದ್ದಾರೆ. ಹೆಂಗೋ ಮಾಡಿ ಸರ್ಕಾರ ಇನ್ನು 2 ತಿಂಗಳದಷ್ಟೇ ಕೊಡಬೇಕಾಗಿರೋದು ಅಂತೇಳಿ ಗೃಹಲಕ್ಷ್ಮಿಯರಿಗೆ ಹೇಳ್ಕೊಂಡು ಬರ್ತಾ ಇತ್ತು. ಆದರೆ ಅಲ್ಲಿ ಮಧ್ಯದಲ್ಲಿ ಸದನದಲ್ಲಿ ಸಿಗಾಕೊಂಡಿದ್ರಿಂದಾಗಿ ಇವಾಗ 10,000 ಹಣ ಕೊಡಬೇಕು ಅಂತ ಬೇರೆ ಸಿಕ್ಕಾಕೊಂಡ್ಬಿಟ್ಟಿದೆ. ಸರ್ಕಾರದ ಹತ್ರ ಮಾತ್ರ ದುಡ್ಡಿಲ್ಲ, ಎಲ್ಲಿಂದ ತಗೊಂಬರೋದಪ್ಪ ಅಂತ ಯೋಚನೆ ಆಗಿ ಎಲ್ಲ ಕಡೆ ಸೋರ್ಸಸ್ ಎಲ್ಲೆಲ್ಲಿ ಇದೆ ಅಂತ ಹುಡುಕ್ತಾ ಇದೆ ಸರ್ಕಾರ. ಎಲ್ಲಿ ಲ್ಯಾಂಡ್ ಇದೆ, ಎಲ್ಲಿ ರಿಜಿಸ್ಟ್ರೇಷನ್ ಇದೆ, ಏನೇನು ಅವಕಾಶ ಸಿಗುತ್ತೆ ದುಡ್ಡನ್ನ ತೆಗೆಯೋದಿಕ್ಕೆ ಅಂತೇಳಿ ಎಲ್ಲ ಕಡೆಯಿಂದ ಒಂದು ನಿಧಿನ ಕೊಡೋ ರೀತಿಯಲ್ಲಿ ಕೂಡಾಗ್ತಾ ಇದೆ. ಅಷ್ಟೇ ಅಲ್ಲ, ಯಾವ ರೀತಿ ಎಲ್ಲ ಯೋಜನೆಗಳ್ಗೂ ಹೊಸ ಯೋಜನೆಗಳ್ಗಾಗ್ಬೋದು ಅಥವಾ ಹಳೆ ಯೋಜನೆಗಳ್ಗಾಗ್ಬೋದು ದುಡ್ಡು ಅನ್ನೋದು ತುಂಬಾ ಅವಶ್ಯಕವಾಗಿ ಬೇಕಾಗಿರೋದ್ರಿಂದಾಗಿ ಎಲ್ಲದಕ್ಕೂ ಒದಗಿಸೋದಕ್ಕೆ ಸರ್ಕಾರ ತುಂಬಾ ಕಷ್ಟಪಡ್ತಾ ಇದೆ. ಅದ್ರ ಮಧ್ಯೆನೂ ಕೂಡ ಗೃಹಲಕ್ಷ್ಮಿಯವರಿಗೆ 2,000 ರೂಪಾಯಿನ ಹಾಕ್ಕೊಂಬರ್ತಾ ಇದೆ. ಆದರೆ ಜನಗಳೆಲ್ಲ ಕೇಳೋದೊಂದೇ, 10,000 ರೂಪಾಯಿ ಬದಲು 2,000 ಹಾಕಿದ್ರೆ ಯಾವಾಗ ಕೊಡ್ತಾರೆ ಇವರು, ಒಂದು 4,000ನಾದರೂ ಹಾಕಿದ್ರೆ ನಮಗೂ ಕಷ್ಟಕ್ಕಾಗುತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.